ಅಪ್ಪ ನಾನ್ ನೀನ್ ಕರಿಬೇಡ ಅಂತ ಹೇಳದ್ನಲ್ಲ ನಿನ್ಗೆ. ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು. ಯಾವ ಬಾಯಿಂದ ಅಪ್ಪ ಅಂತ ಕರಿತೀಯೋ? ಪ್ರದ್ಯುಮ್ನ, ನಿಮ್ಮಪ್ಪ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ನಿನ್ ಮನ್ಸಿಗೆ ಹಚ್ಕೋಬೇಡ. ನಿನ್ನ ಹತ್ರ ಹೀಗೆಲ್ಲ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಶಬಾಷ್ ಮಾಯಿ, ಶಬಾಷ್. ಏನ್ ಆಕ್ಟಿಂಗ್ ಮಾಯಿ, ವಾವ್. ಛಾಯಾನ ವಾರಿಸ್ತಾರ ಅಂತ ಅನೌನ್ಸ್ ಮಾಡಿದ್ದೇನು, ಎಲ್ರ ಮುಂದೆ ಆಕ್ಟಿಂಗ್ ಮಾಡಿದ್ದೇನು. ಅಬ್ಬಬ್ಬಬ್ಬಬ್ಬ. ಒಂದ್ ವಿಷಯ ಮಾಯಿ, ಸುತ್ತ ನೋಡು. ನಿನ್ನಿಂದ ಈ ಮನೆಗೆ ಏನಾದ್ರೂ ನೆಮ್ಮದಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ಯಾ? ಮಗನಿಗೆ ಹೊಡಿತಾನೆ, ಮಗ ಕಣ್ಣೀರ್ ಹಾಕೊಂಡು ನಿಂತಿದ್ದಾನೆ, ನಿನ್ ಮೊಮ್ಮಗಳ ಮನಸ್ಸು ಮುರಿದಿದೆ. ನೋಡು ಒಂದ್ಸಲ, ಯಾರಾದ್ರೂ ಮುಖದಲ್ಲಿ ನಗು ಇದೆಯಾ? ಆಯಿ, ಮನೆ ಉಳಿಸ್ತಾ ಇದ್ದೀನಿ, ಅರಸು ಮನೆ ನಾನಿಲ್ದೆ ಇರಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ಅರಸು ಮನೆ ಅನ್ಭವಿಸ್ತಿರೋ ನೋವಿಗೆಲ್ಲ ನೀನೇ ಕಾರಣ. ನೀನಿಲ್ಲ ಅಂದ್ರೆ ಅತ್ತೆ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ ಛಾಯಾ. ಇವರೆಲ್ಲ ನನಗೂ ಹಾಗೆ ಮಾಡಿದ್ರು. ಈ ಮನೆಯಲ್ಲಿ ಹೆಣ್ಮಕ್ಳ ಹುಟ್ಟೋದೇ ಶಾಪ. ಸ್ವಂತ ಅಮ್ಮನೆ. ಛೇ. ಸರ್ಪ ನೀನು ಈಶ್ವರಿ, ಕೃತಜ್ಞತೆ ಇಲ್ಲ ನಿನಗೆ. ಮನೆ ಮಕ್ಕಳು ಅನ್ನೋ ಪ್ರೀತಿನೂ ಇಲ್ಲ. ಅದಕ್ಕೆ ಹೀಗ್ ವಿಷ ಕಾರ್ತಿದ್ಯಾ. ಹಾವುಗಳು ಯಾಕೆ ಕಚ್ಚೋದು ಹೇಳು? ಭಯಕ್ಕೆ. ನಾನ್ ನಿನ್ನ ಬೀದಿ ಪಾಲ್ ಮಾಡ್ಬಿಡ್ತೀನಿ ಅನ್ನೋ ಭಯ ನಿನಗೆ. ಅದಕ್ಕೆ ವಿಷ ಕಾರ್ತಿದ್ಯಾ. ಚೆನ್ನಾಗಿದೆ ಮಾಯಿ. ನಿನ್ನ ಹುಳುಕ್ ಮುಚ್ಚಾಕಕ್ಕೆ ನನ್ ಬಗ್ಗೆ ಏನೇನೋ ಹೇಳ್ತಿದ್ಯಾ? ಮುಚ್ಚಿರೋದಕ್ಕೆ ಇಲ್ಲಿ ಏನೂ ಇಲ್ಲ. ಹೌದು, ನಾನ್ ನಾಟಕನೇ ಮಾಡಿದ್ದು. ಛಾಯಾ ಅರಸು ಮನೆ ವಾರಿಸ್ದಾರ ಅಲ್ಲ. ಅದು ಯಾವತ್ತಿದ್ರು ಪ್ರದ್ಯುಮ್ನನಿಗೆ. ಅದನ್ ಮಾಡಿದ್ದು ನಿನ್ನಿಂದಾನೇ ಅನ್ನೋದು ನೆನ್ಪಿರ್ಲಿ. ಅರಸು ಮನೆತನಕ್ಕೆ ಈ ಮಾಯಿನೇ ಕೋಟೆ. ಅದ್ರ ಒಳಗಡೆ ಒಂದು ಇಂಚು ಬರಕ್ಕಾಗಲ್ಲ. ನನಗಿದ್ ಯಾವ್ದು ಬೇಡ ಮಾಯ್, ನನಗ್ ಯಾವ್ದು ಬೇಡ. ನೀವೆಲ್ರೂ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಈ ಆಸ್ತಿ, ಈ ರೆಸ್ಪಾನ್ಸಿಬಿಲಿಟೀಸ್ ನನಗೇನು ಬೇಡ. ಪ್ಲೀಸ್ ನನ್ ವಿಷಯಕ್ಕೆ ಜಗಳ ಆಡ್ಬೇಡಿ, ಕೈ ಮುಗಿತೀನಿ. ಇದೆಲ್ಲ ಒಂದಲ್ಲ ಒಂದಿನ ನಿನಗೆ ಸೇರ್ಬೇಕಾಗಿರೋದು. ಸೇರುತ್ತೆ. ಒಂದು ವಿಷಯ ನೆನಪಲ್ಲಿಟ್ಟು, ನನ್ನ ಕೈ ಕಾಲು ಬುದ್ಧಿ ಇನ್ನು ಗಟ್ಟಿಯಾಗೇ ಇದೆ. ಈ ಅರಸು ಮನೆಗೆ ಈ ಶಾಂತದುರ್ಗ ಯಜಮಾನಿ ಅನ್ನೋದನ್ನ ಯಾರಾದ್ರೂ ಮರ್ತ್ರೆ ಅದು ನಿಮಗೆ ತೊಂದ್ರೆ. ನಾನ್ ಸಾಯೋ ತನಕ ಯಾವ ಯುಕ್ತಿ, ಯಾವ ಈಶ್ವರಿ ಬಂದ್ರು ನನ್ನ ದಾಟಿನೇ ಹೋಗ್ಬೇಕಾಗತ್ತೆ.
ತಂದೆಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳಲಿ? ನಾನ್ ಹೆಲ್ಪ್ ಮಾಡ್ತೀನಿ ನಿಂಗೆ. ಹೆಲ್ಪ್ ಅಂದ್ರೆ ಸಹಾಯ ಅಂತ. ನೀನು ಹೇಗೆ ಸಹಾಯ ಮಾಡುತ್ತೀಯ ಪುಟಾಣಿ? ನಿನಗ್ ಬೇಜಾರಾಗ್ತಿರೋದ್ ಯಾವ ವಿಷಯಕ್ಕೆ? ನಿಂಗ್ ಭೂಮಿ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ವಾ? ಗೊತ್ತಿಲ್ಲ ಅಂತ ನಿಂಗ್ ರಾಜ್ಕುಮಾರನ್ ಹುಡ್ಕಕ್ ಆಗ್ತಾ ಇಲ್ಲ ಅಲ್ವಾ? ಹೌದು. ನಾನ್ ಎಲ್ಲಿ ಅವಳು? ಆ, ಈ ಮನೆಯವಳು. ಅಯ್ಯೋ ಅದಲ್ಲ, ಈ ಮನೆ ಎಲ್ಲಿದೆ? ಭೂಮಿ ಮೇಲೆ ತಾನೆ. ನಾನ್ ನಿಂಗ್ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ನಿಜವಾಗಿಯೂ? ಹ್ಞೂ, ಹೇಗಿದ್ರು ನಮ್ ಮನೇಲೆ ಇರ್ತೀಯ ಅಲ್ವಾ, ಎಲ್ಲ ಹೇಳ್ಕೊಡ್ತೀನಿ ನಿಂಗೆ. ಪುಟಾಣಿ, ನಾನಷ್ಟೇ ಅಲ್ಲ, ಇಡೀ ಗಂಧರ್ವ ಲೋಕ ನಿನ್ನ ಸಹಾಯಕ್ಕೆ ಚಿರಋಣಿಯಾಗಿರುತ್ತದೆ. ಧನ್ಯವಾದಗಳು. ನಂಗಷ್ಟು ದೊಡ್ಡ ದೊಡ್ಡ ಪದ ಎಲ್ಲ ಅರ್ಥ ಆಗಲ್ಲ. ನನ್ನಿಂದ ಏನಾದರೂ ತಪ್ಪಾಯಿತೆ? ಯಾರಾದ್ರೂ ಕೈ ಕೊಟ್ರೆ ಶೇಕ್ ಮಾಡ್ಬೇಕು. ಶೇಕ್ ಅಂದರೆ? ಶೇಕ್ ಅಂದ್ರೆ ಹೀಗೆ. ಹೀಗೆ ಕೈ ಕುಲುಕುವುದರ ಅರ್ಥವೇನು? ಅದೇ ನೀನ್ ಧನ್ಯವಾದ ಅಂದಲ್ಲ, ಇದು ಅದೇ. ಅಥವಾ ನೀನ್ ಯಾರನ್ನಾದ್ರೂ ಮೊದಲನೇ ಬಾರಿ ಭೇಟಿಯಾದಾಗ ಈ ತರ ಹ್ಯಾಂಡ್ ಶೇಕ್ ಮಾಡ್ಬೋದು. ಓ, ಶೇಕ್ ಶೇಕ್. ಸುಮ್ನೆ ಮಾಡಿದ್ರೆ ಸಾಕು, ಹೇಳ್ಬೇಕಾಗಿಲ್ಲ. ಅಣ್ಣ ಹಾಲು. ಥ್ಯಾಂಕ್ ಯು. ಅರ್ಶಿನ ಹಾಕಿದ್ಯಾ? ಹಾ ಅಣ್ಣ, ಒಂದು ಚಿಟಿಕೆ ಅರಿಶಿನ, ಕಲಸಕ್ಕರೆ, ಕೇಸರಿ ಎಲ್ಲ ಹಾಕಿದ್ದೀನಿ. ವೆರಿ ಗುಡ್. ದೊಡ್ಡಪ್ಪ, ನನಗೆ ಇಷ್ಟ ಆಗೋ ಹಾಗೆ ಈ ಹಾಲ್ಗೆ ಕೇಸರಿ ಅರ್ಶಿನ ಎಲ್ಲ ಹಾಕೊಂಬಂದಿದ್ಯಾ? ಆ, ಅದು ಏನು ಪ್ರಾ ಅಂದೆ? ಪ್ರಯಾರಿಟಿ ಅಂದೆ ದೊಡ್ಡಪ್ಪ. ನಿಮ್ಗೇನು ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದು ನಮ್ಮ ಕೆಲಸ ಅಲ್ವಾ? ಎಷ್ಟಿಷ್ಟನೋ ನಿನಗೆ ದೊಡ್ಡಪ್ಪ. ನೀನೇ ನನ್ನ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಹಾಗನ್ಬೇಡಿ ದೊಡ್ಡಪ್ಪ. ಪ್ರದ್ಯುಮ್ನ ಹೆಸರೆತ್ತಬೇಡ. ಅವನಿಗೂ ನಿನಗೂ ಹೋಲ್ಕೆನೇ ಇಲ್ಲ. ನೋಡು, ದೊಡ್ಡಪ್ಪ ಹಸ್ಕೊಂಡಿದ್ದಾರೆ, ಹಾಲು ಕೊಡಬೇಕು ಅಂತ ನಿನಗೆ ಅವನಿಗಿದೆಯಾ ಈ ಬುದ್ಧಿ? ನಿನಾದ್ ಕೊಡಿ ದೊಡ್ಡಪ್ಪ.
ಯಾರದು? ರೂಮಲ್ಲಿ ಇದ್ದೀರಾ ಅಂತ ಗೊತ್ತು, ಯಾರದು? ಯುಕ್ತಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದನ್ನ ನೀನ್ ಹೇಳ್ಬೇಕು ಛಾಯಾ. ಏನ್ ಹೇಳ್ತಿದ್ಯಾ ನೀನು? ನನ್ ರೂಮ್ ಇದು, ಬಚ್ಚಿಟ್ಕೊಂಡಿರೋದು ನೀನು. ನಾನು ಈ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದೆ ಕರೆಕ್ಟ್, ಬಟ್ ನೀನು ಎಲ್ರಿಂದ ಬಚ್ಚಿಟ್ಕೊಂಡಿದ್ದಲ್ಲ. ವಾಟ್ ಅಬೌಟ್ ದ್ಯಾಟ್? ನೇರವಾಗಿ ಅದೇನ್ ಹೇಳ್ಬೇಕು ಅಂತಿದ್ಯೋ ಅದು ಹೇಳಿ ಹೊರಡು. ನನ್ಗೆ ಸುಸ್ತಾಗಿದೆ. ನಿನ್ ಹತ್ರ ಆಟ ಆಡ್ತಾ ಕೂರೋದಕ್ಕೆ ನನ್ಗೆ ಟೈಮೂ ಇಲ್ಲ, ಪೇಷನ್ಸೂ ಇಲ್ಲ. ನಾನ್ ನೋಡ್ದೆ ಛಾಯಾ, ಎಲ್ಲ ನೋಡ್ದೆ. ಗುಡ್ ಬೈ. ಎವ್ರಿಥಿಂಗ್. ಈ ವೀಲ್ ಚೇರ್ ಎಲ್ಲ ನಾಟಕ ಅಂತ ಗೊತ್ತಾಗಿದೆ ನನಗೆ. ಭಯ ಆಗ್ತಿರ್ಬೇಕಲ್ವಾ? ಇಷ್ಟ ದಿನ ನೀನ್ ಯಾರಿಗೂ ಹೇಳ್ದಿರೋದು ಸೀಕ್ರೆಟ್ ಈಗ ನನಗೆ ಗೊತ್ತಾಗಿದೆ. ಯುಕ್ತಿ, ನನಗ್ ತುಂಬಾ ಭಯ ಆಗ್ತಿದೆ. ನಿನಗ್ ನಿಜ ಎಲ್ಲ ಗೊತ್ತಾಗೋಗಿದೆ. ಈಗ ಏನ್ ಮಾಡ್ತೀಯ? ಮನೆಯವ್ರೆಲ್ರಿಗೂ ಹೇಳ್ತೀನಿ. ಮನೆಯವ್ರಿಗೆಲ್ಲನಾ? ಅಂದ್ರೆ ಮಾಯಿಗೆ, ಪ್ರದ್ಯುಮ್ನಂಗೆ, ಅಪ್ಪಂಗೆ, ಅಮ್ಮಂಗೆ? ಅಫ್ಕೋರ್ಸ್, ಎಲ್ರಿಗೂ. ಹೇಳು ಯುಕ್ತಿ, ಎಲ್ಲರನ್ನೂ ನಾನೇ ಕರೆಸ್ಲಾ?